ಮೂಲಸ್ತಂಭಾಯ ಶಂಭುವೆ. ಪ್ರಾತಸ್ಮರಣೀಯ ಬಸವಾದಿ ಪ್ರಮಥರನ್ನು ಸ್ಮರಣೆ ಮಾಡಿ ಈ ವೇದಿಕೆಯ ಮೇಲೆ ಉಪಸ್ಥಿತರಾಗಿರುವಂಥ ಪರಮಪೂಜ್ಯರ ಎಲ್ಲರ ಪಾದಗಳಲ್ಲಿ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ, ವೇದಿಕೆಯ ಮೇಲೆ ಉಪಸ್ಥಿತರಾಗಿರುವಂಥ ಗೌರವಾನ್ವಿತ ಅತಿಥಿಗಳಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಾಗಿರುವಂಥ ತಮ್ಮೆಲ್ಲರಲ್ಲಿ ಅನಂತ ಶರಣಾರ್ಥಿ. ಮಣಕವಾಡದ ಮೃತ್ಯುಂಜಯ ಮಹಾಸ್ವಾಮಿಗಳವರ ಜಾತ್ರಾ ಮಹೋತ್ಸವ 2025ನೇ ಇಸ್ವಿಯ ಅಜ್ಜನ ಸಂಭ್ರಮ. ಈ ಕಾರ್ಯಕ್ರಮವನ್ನು ನೋಡಿದರೆ ಏನು ಅನ್ನಿಸ್ತದೆ ಅಂತಂದರೆ, ಆ ಕಡೆ ಗದಗ ದಾಟಿ ಮುಂದೆ ಹೊರಟು ಬಿಟ್ಟರೆ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಜಾತ್ರೆಯನ್ನು ನೋಡಬೇಕು ಅಂತ ಅನ್ನಿಸ್ತದೆ. ಕೊಪ್ಪಳವನ್ನು ಗದಗ ದಾಟಿ ಈ ಕಡೆ ಹುಬ್ಬಳ್ಳಿಯನ್ನು ದಾಟಿ ಈ ಕಡೆ ಬಂದೇವಿ ಅಂತಂದ್ರೆ ನಮ್ಮ ಮಣಕವಾಡದ ಅಜ್ಜನ ಸಂಭ್ರಮದ ಜಾತ್ರೆಯನ್ನು ನೋಡಬೇಕು ಅಂತ ಅನ್ನಿಸ್ತದೆ. ಇದು ಜಾತ್ರೆ ಏನು ಭಾಳ ವರ್ಷಗಳಿಂದ ಪರಂಪರೆಯಿಂದ ಏನು ಆರಂಭ ಆಗಿರುವಂತಹ ಜಾತ್ರೆ ಏನಲ್ಲ. ಪರಮಪೂಜ್ಯ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಪೀಠಾಧಿಪತಿಗಳು ಆದ ನಂತರದಲ್ಲಿ ಪ್ರಾರಂಭ ಮಾಡಿರುವಂತಹ ಒಂದು ಜಾತ್ರಾ ಮಹೋತ್ಸವ. ಈ ಜಾತ್ರಾ ಮಹೋತ್ಸವ ವರ್ಷದಿಂದ ಪ್ರತಿ ವರ್ಷವೂ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಭವ್ಯವಾಗಿ ನಡೆದುಕೊಂಡು ಬರ್ತಾ ಇರುವಂಥದ್ದನ್ನು ನೋಡಿದರೆ, ನಮ್ಮ ಪರಮಪೂಜ್ಯ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಎಷ್ಟು ಸಂವೇದನಾಶೀಲರು, ಎಷ್ಟು ಕ್ರಿಯಾಶೀಲರು ಅನ್ನುವಂಥದ್ದನ್ನು ಈ ನಮಗೆ ಸಂಭ್ರಮದ ಜಾತ್ರೆ ತೋರಿಸ್ಕೊಡ್ತದೆ ಅನ್ನುವಂಥದ್ದು. ಅಂತಹ ಮೃತ್ಯುಂಜಯ ಮಹಾಸ್ವಾಮಿಗಳವ್ರ ಬಗ್ಗೆ ಒಂದು ಮಾತು ಹೇಳೋದು ಏನು ಅಂತಂದರೆ, ಒಬ್ಬ ಸ್ವಾಮಿ ಆದಂಥವನು, ಒಬ್ಬ ನಿಜವಾದ ಸ್ವಾಮಿ ಆದಂಥವನು ಮೊದಲು ಮಠ ಎಲ್ಲಿ ಕಟ್ತಾನೆ ಅಂತಂದರೆ, ಎಲ್ಲೋ ಗುಡ್ಡದ ಮೇಲೆ ಹೋಗಿ ಮಠ ಕಟ್ಟಿದ ಅಂತಂದರೆ ಆತ ಸ್ವಾಮಿ ಅಲ್ಲ. ಅಥವಾ ಎಲ್ಲೋ ಗುಡ್ಡದ ಕೆಳಗಡೆ ಮಠವನ್ನು ಕಟ್ಟಿದ ಅಂತಂದರೆ ಆತ ಸ್ವಾಮಿ ಅಲ್ಲ. ಅಥವಾ ಯಾವುದೋ ಒಂದು ಹರಿದು ಹೋಗುವಂತಹ ನದಿ ದಂಡೆಯಲ್ಲಿ ಮಠ ಕಟ್ಟಿದ ಅಂತಂದರೆ ಆತನೂ ಕೂಡ ನಿಜವಾದ ಸ್ವಾಮಿ ಅಲ್ಲ. ಎಲ್ಲೋ ಕೆಂಪು ಮಣ್ಣಿನ ಭೂಮಿಯಲ್ಲಿ, ಕಪ್ಪು ಮಣ್ಣಿನ ಭೂಮಿಯಲ್ಲಿ ಎಲ್ಲೋ ಹೋಗಿ ಮಠ ಕಟ್ಟಿದ ಅಂತಂದರೆ ಆತ ನಿಜವಾದ ಸ್ವಾಮಿ ಅಲ್ಲ. ಸ್ವಾಮಿ ಆದಂಥವನು ಮೊದಲು ಮಠ ಎಲ್ಲಿ ಕಟ್ತಾನೆ ಅಂತಂದರೆ, ನಿಜವಾದ ಸ್ವಾಮಿ ಆದಂಥವನು ಮೊದಲು ಭಕ್ತರ ಮನಸ್ಸಿನಲ್ಲಿ ಮಠವನ್ನು ಕಟ್ತಾನೆ ಅನ್ನುವಂಥದ್ದು. ಇವತ್ತು ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಪಟ್ಟಾಧಿಕಾರ ಆಗುವುದಕ್ಕಿಂತ ಪೂರ್ವದಲ್ಲಿಯೇ ಸುಮಾರು 100 ಹಳ್ಳಿಗಳನ್ನು ಸಂಚರಿಸಿ ಭಕ್ತರ ಮನಸ್ಸಿನಲ್ಲಿ ಅವರು ಮೊದಲ ಮಠವನ್ನು ಕಟ್ಟಿ ಭೌತಿಕವಾಗಿ ಆಮೇಲೆ ಮಠವನ್ನು ಕಟ್ಟಿರುವಂಥ ಪೂಜ್ಯರು ಅಂತಂದರೆ ಅದು ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಅನ್ನುವಂಥದ್ದು. ಅವರು ನಿನ್ನೆ ದಿವಸ ಮಾತನಾಡುವಂತಹ ಸಮಯದಲ್ಲಿ ಒಂದು ಮಾತನ್ನು ಹೇಳಿದರು. ಏನು ಹೇಳಿದರು ಅಂತಂದರೆ, ಇಷ್ಟೆಲ್ಲ ಭವ್ಯವಾಗಿರುವಂತಹ ಸ್ಕೂಲ್ ಆಗಿರ್ಬೋದು, ಮಠ ಆಗಿರ್ಬೋದು, ಇದು ಎಲ್ಲ ಜನ ಎಲ್ಲ ಸ್ವಾಮಿಗಳು ಭಾಳ ಸುಂದರವಾಗಿ ಕಟ್ಟಿದ್ದಾರೆ ಅಂತ ಮಾತಾಡ್ತಾರಲ್ಲ, ಅದು ನಾನು ಕಟ್ಟಿರುವಂಥದ್ದಲ್ಲ, ನಾವೊಬ್ಬ ಪೋಸ್ಟ್ ಮ್ಯಾನ್ ಇದ್ದಂಗೆ ನೀವು ಕೊಟ್ಟಿರುವಂಥದ್ದನ್ನು ತಂದು ನಾ ಇಲ್ಲಿ ಕಟ್ಟೀನಿ ಅಂತ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರಲ್ಲ. ಅದಕ್ಕೆ ಮತ್ತೊಂದು ಮಾತು ನಿಮ್ಮನ್ನ ಹೇಳೋದೇನು ಅಂತಂದರೆ, ಇವತ್ತು ಮೃತ್ಯುಂಜಯ ಮಹಾಸ್ವಾಮಿಗಳವರ ಸ್ಥಾನದಲ್ಲಿ ಇಲ್ಲಿ ನಾನು ಬಂದು ನಿಮಗೆ ನಾ ಮಠ ಕಟ್ತೀನಿ ಪಟ್ಟಿ ಕೊಡ್ರಿ ಅಂತಂದ್ರೆ ನನಗೆ ನೀವು 10 ರೂಪಾಯಿನೂ ಪಟ್ಟಿ ಕೊಡೋದಿಲ್ಲ. ಮತ್ತು ಅವರಿಗೆ 1 ಲಕ್ಷ, 5 ಲಕ್ಷ, 10 ಲಕ್ಷ, 25 ಲಕ್ಷ ಗಟ್ಟಗಳೇ ನೀವೇನು ಪಟ್ಟಿ ಕೊಡ್ತೀರಲ್ಲ, ಈ ಪಟ್ಟಿ ಕೊಡುವಂತಹ ಮನೋಭಾವವನ್ನು ನಿಮ್ಮ ಮನಸ್ಸಿನಲ್ಲಿ ಸೃಷ್ಟಿಸಿರುವಂತಹ ಪೂಜ್ಯರು ಅಂತಂದರೆ ಅದು ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಅನ್ನುವಂಥದ್ದು. ಹೀಗಾಗಿ ಅವ್ರ ಬಗ್ಗೆ ನಾ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಹೆಚ್ಚಿಗೆ ಹೇಳ್ತಾ ಹೋದರೆ ಏನಾಗ್ತದೆ ಅಂತಂದರೆ, ಈಗಾಗಲೇ ನಮಗಿಂತಲೂ ಹೆಚ್ಚು ಅವ್ರ ಬಗ್ಗೆ ನಿಮಗೆಲ್ಲ ತಿಳಿದಿರುವಂಥದ್ದು. ಅವ್ರ ಬಗ್ಗೆ ನಾನು ಜಾಸ್ತಿ ಹೇಳ್ತಾ ಹೋದರೆ ಏನಾಗ್ತದೆ ಅಂತಂದರೆ, ಈ ಜೆರಾಕ್ಸ್ ಮಾಡಿಸಿಟ್ಟಿರುವಂಥ ಹಾಳೆಯನ್ನು ಪುನಃ ಓದಿದ ಹಾಗೆ ಆಗ್ತದೆ. ಅದು ಹೇಗೆ ಅಂತಂದರೆ, ಒಬ್ಬ ರಾಜಕಾರಣಿ ಅವ್ರ ಪಿಎಗೆ ಹೇಳಿದ್ದ. ಏನು ಹೇಳಿದ್ದ ಅಂತಂದರೆ, ನಾ 5 ನಿಮಿಷ ಮಾತಾಡಬೇಕು, 5 ನಿಮಿಷ ಮಾತಾಡುವಂಥದ್ದನ್ನು ಬರೆದು ಕೊಡು ಅಂತ ಹೇಳಿ ಪಿ.ಎಫ್ ಬರೆದು ಕೊಟ್ಟಿದ್ದ. ರಾಜಕಾರಣಿ ವೇದಿಕೆ ಮೇಲೆ ಬಂದು ನಿಂತ್ಕೊಂಡು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರು. 5 ನಿಮಿಷ ಮಾತಾಡಿದ್ರು, ಅವ್ರ ಭಾಷಣನ ಮುಗಿಲಿಲ್ಲ. 10 ನಿಮಿಷ ಮಾತಾಡಿದ್ರು, ಭಾಷಣನ ಮುಗಿಲಿಲ್ಲ. 15 ನಿಮಿಷ ಮಾತಾಡಿದ್ರು, ಭಾಷಣನ ಮುಗಿಲಿಲ್ಲ. ಅರ್ಧ ತಾಸು ಮಾತಾಡಿದ್ರು, ಅವ್ರ ರಾಜಕಾರಣಿ ಭಾಷಣನ ಮುಗಿಲಿಲ್ಲ.
ಕೊನೆಗೆ ಅವ್ರು ಪಿ ಎ ಏನು ಕರೆದು ಕೇಳ್ತಾರೆ, ಅಲ್ಲೋ ತಮ್ಮ ಚಿಕ್ಕದಾಗಿರುವಂತಹ ಒಂದೇ ಪೇಜನ್ನು ಭಾಷಣ ಬರೆದು ಕೊಡು ಅಂತಂದರೆ, ನೀ ಎಷ್ಟು ದೊಡ್ಡದು ಬರೆದು ಕೊಟ್ಟಿಲ್ಲೋ ಅಂತ ಪಿ ಎ ಕೇಳಿದಾಗ ಪಿ ಎ ಹೇಳ್ದ, ಸಾಹೇಬ್ರೆ ನಾ ಎಲ್ಲ ಒಂದೇ ಪೇಜಿಂದ ಭಾಷಣ ಬರೆದೀನಿ, ಅದನ್ನು ಒಂದು ಸ್ವಲ್ಪ ಜೆರಾಕ್ಸ್ ಮಾಡಿಸಿಟ್ಟಿದ್ದೆ, ಜೆರಾಕ್ಸ್ ಮಾಡಿಸಿದ್ದು ಎಲ್ಲ ಹಳಿನೂ ಓದಾಕತ್ತೀರಿ ಅಂತ ಹೇಳ್ದವ. ಇಲ್ಲಿ ಏನಾಗ್ತದೆ ಅಂತಂದರೆ, ಈಗೆಲ್ಲ ಮೃತ್ಯುಂಜಯ ಮಹಾಸ್ವಾಮಿಗಳವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರುವಂಥದ್ದೇ. ನಿಮಗೆ ಗೊತ್ತಿರುವಂಥದ್ದನ್ನು ನಾವು ಮತ್ತೆ ಹೇಳ್ತಾ ಹೋದರೆ ಅದು ಜೆರಾಕ್ಸ್ ಮಾಡಿಸಿ ಇಟ್ಟಿರುವಂಥದ್ದನ್ನೇ ಹೇಳಿದ ಹಾಗೆ ಆಗ್ತದೆ ಅನ್ನುವಂಥದ್ದನ್ನು ಹೇಳಿ, ಭಾಳ ಕ್ರಿಯಾಶೀಲರು ಒಂದು 12-13 ವರ್ಷಗಳ ಅವಧಿಯಲ್ಲಿ ಕೇವಲ ಈ ಗದಗು, ಹುಬ್ಬಳ್ಳಿ ಅಥವಾ ಧಾರವಾಡ ಈ ಭಾಗದಲ್ಲಿ ಅಷ್ಟೇ ಪರಿಚಿತವಾಗಿರುವಂತಹ ಮನಕ್ವಾಡದ ಮಠವನ್ನು ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಈ ಮನಕ್ವಾಡದ ಹೆಸರು ಬರ್ತದೆ ಅಂತಂದರೆ ಅದಕ್ಕೆ ಕಾರಣ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಅನ್ನುವಂಥದ್ದು. ಹೀಗಾಗಿ ಅಂತಹ ಒಬ್ಬ ಕ್ರಿಯಾಶೀಲ ಸ್ವಾಮಿಗಳು, ಯುವಯತಿಗಳು ಮತ್ತು ಈ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಒಂದು ಮಾತಿದೆ. ಏನು ಅಂತಂದರೆ, ಇವತ್ತು ಗುರು ಗೋವಿಂದ ಭಟ್ರ ಹೆಸರು ಈ ನಾಡಿನಲ್ಲಿ ಓಡಾಡ್ತಿದೆ ಅಂತಂದರೆ ಅದಕ್ಕೆ ಕಾರಣ ಅವರ ಶಿಷ್ಯ ಸಂತ ಶಿಶುನಾಳ ಶರೀಫರು. ಅಥವಾ ರಾಮಕೃಷ್ಣ ಪರಮಹಂಸರ ಹೆಸರು ಈ ನಾಡಿನಲ್ಲಿ ಓಡಾಡ್ತದೆ ಅಂತಂದರೆ ಅದಕ್ಕೆ ಕಾರಣ ಅವರ ಶಿಷ್ಯ ಸ್ವಾಮಿ ವಿವೇಕಾನಂದರು. ಹೇಗೆ ಶಿಷ್ಯನಿಂದ ಗುರುವಿನ ಹೆಸರು ಈ ನಾಡಿನಲ್ಲಿ ಬೆಳೀತಾ ಇದೆಯಲ್ಲ, ಹಾಗೆ ಇವತ್ತು ಲಿಂಗೈಕ ಮೃತ್ಯುಂಜಯ ಮಹಾಸ್ವಾಮಿಗಳವರ ಹೆಸರು ಅವರ ಶಿಷ್ಯ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರಿಂದ ಈ ನಾಡಿನಲ್ಲಿ ಎಲ್ಲ ಕಡೆ ಬೆಳೀತಾ ಇದೆ ಅನ್ನುವಂಥದ್ದು. ಅಂತಹ ಪರಮ ಪೂಜ್ಯರಿಗೆ ಸದಾಕಾಲ ನೀವೆಲ್ಲ ಬೆನ್ನೆಲುಬಾಗಿರಬೇಕು. ಅವರು ಮಾಡುವಂತಹ ಕಾರ್ಯಗಳಿಗೆ, ಅವರು ಮಾಡುವಂತಹ ಕೆಲಸಗಳಿಗೆ ತಾವೆಲ್ಲರೂ ಕೂಡ ಸಹಕಾರವನ್ನು ಮಾಡಬೇಕು ಅನ್ನುವಂಥ ಮಾತು ಹೇಳಿ, ಕೊನೆಗೆ ಒಂದೇ ಒಂದು ಮಾತನ್ನು ನಾನು ಹೇಳಿ ಮುಗಿಸ್ಬಿಡ್ತೇನೆ. ಇವತ್ತು ಇಷ್ಟೆಲ್ಲ ಜನ ನೀವು ಇಲ್ಲಿ ಏನು ಭಾಗಿಗಳಾಗಿದ್ದೀರಲ್ಲ, ಯಾಕೆ ಭಾಗಿಗಳಾಗಿದ್ದೀರಿ ಅಂತಂದರೆ, ನೀವೆಲ್ಲ ನಮ್ಮ ಪಾಲಿಗೆ ಲಿಂಗೈಕ ಮೃತ್ಯುಂಜಯ ಅಪ್ಪುಗಳವರು, ಇವತ್ತು ಮೃತ್ಯುಂಜಯ ಅಪ್ಪುಗಳವರು ನಮ್ಮ ಪಾಲಿಗೆ ಅದಾರ ಅಂಥೇಳಿ ಇಲ್ಲಿ ನೀವೆಲ್ಲ ಭಾಗಿಗಳಾಗಿದ್ದೀರಿ. ಒಂದು ಮಾತು, ಒಂದು ಘಟನೆಯನ್ನು ಹೇಳಿ ಮುಗಿಸೋದು ಅಂತಂದರೆ, ಹುಬ್ಬಳ್ಳಿಯ ಸಿದ್ಧಾರೂಢ ಶಿವಯೋಗಿಗಳು ಲಿಂಗೈಕಾಗಿರ್ತಾರೆ. ಸಿದ್ಧಾರೂಢ ಶಿವಯೋಗಿಗಳು ಲಿಂಗೈಕಾಗಿರ್ತಾರೆ. ಲಕ್ಷಾಂತರ ಜನ ಎಲ್ಲ ಸೇರಿ ಅವರ ಅಂತಿಮ ಸಂಸ್ಕಾರವನ್ನು ಮಾಡಿರ್ತಾರೆ. ಹುಬ್ಬಳ್ಳಿಯ ಸಿದ್ಧಾರೂಢರಿಗೆ ಒಬ್ಬ ಶಿಷ್ಯ ಇದ್ದ, ಹುರಕಡ್ಲೆ ಈರಪ್ಪ ಮಾಸ್ತರ್ ಅಂತ ಹೇಳಿ. ಸಿದ್ಧಾರೂಢರು ಲಿಂಗೈಕಾಗಿರುವಂತಹ ಸುದ್ದಿ ಆ ಹುರಕಡ್ಲೆ ಈರಪ್ಪ ಮಾಸ್ತರ್ಗೆ ಗೊತ್ತೇ ಇರೋದಿಲ್ಲ. ಅವರು ಲಿಂಗೈಕ ಆದ 1 ವಾರ 2 ವಾರ ಆದಗಳ ನಂತರದಲ್ಲಿ ಹುರಕಡ್ಲೆ ಈರಪ್ಪ ಮಾಸ್ತರಿಗೆ ಗೊತ್ತಾಗ್ತದೆ, ಹುರಕಡ್ಲೆ ಈರಪ್ಪ ಮಾಸ್ತರ್ ಅಂತನ ಸಿದ್ಧಾರೂಢರು ಲಿಂಗೈಕ ಆಗೇ ಇಲ್ಲ, ಹುಚ್ಚು ಜನ ಸಿದ್ಧಾರೂಢರು ತೀರ್ಕೊಂಡಾರ ಅಂತ ಮಾತಾಡಕತ್ತಾರ. ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರೂಢ ಮಠಕ್ಕೆ ಹೋಗಿ ಸಿದ್ಧಾರೂಢರು ದರ್ಶನ ಮಾಡಿಕೊಂಡು ಬರಬೇಕು ಅಂತೇಳಿ ಹುಬ್ಬಳ್ಳಿಗೆ ಹೊರಟಿದ್ರು. ಹೋಗುವಂಥ ಸಮಯದೊಳಗೆ ಹಾದಿಯೊಳಗೆ ಯಾರ್ಯಾರು ಸಿಗ್ತಾರೆ, ಸಿಕ್ಕವರಿಗೆಲ್ಲ ಹುರಕಡ್ಲೆ ಈರಪ್ಪ ಮಾಸ್ತರ್ ಕೇಳ್ತಿದ್ದ, ಸಿದ್ಧಾರೂಢರು ಅದಾರನು ಅಂತ ಹೇಳಿ. ಜನ ಎಲ್ಲ ಹೇಳ್ತಿದ್ರು ಸಿದ್ಧಾರೂಢರು ತೀರ್ಕೊಂಡಾರ, ಮೊನ್ನೆ ನಾವು ಅಂತಿಮ ಸಂಸ್ಕಾರಕ್ಕೆ ಹೋಗಿ ಬಂದೇವು ಅಂತ ಹೇಳಿ. ಕೊನೆಗೆ ಹುರಕಡ್ಲೆ ಈರಪ್ಪ ಮಾಸ್ತರ ಹುಬ್ಬಳ್ಳಿಯ ಸಿದ್ಧಾರೂಢ ಮಠಕ್ಕೆ ಬಂದರು. ಸಿದ್ಧಾರೂಢ ಮಠದಲ್ಲಿ ಸೇವಾ ಮಾಡುವಂತಹ ಸಿಬ್ಬಂದಿಯನ್ನು ಕೇಳಿದಾಗ ಅವರು ಅಂದರು, ಇಲ್ಲ ಸಿದ್ಧಾರೂಢ ಅಪ್ಪ ಮೊನ್ನೆ 1 ವಾರ ಆಯ್ತು ತೀರ್ಕೊಂಡು, ಅವರ ಅಂತಿಮ ಸಂಸ್ಕಾರವನ್ನು ಮಾಡಿ ಅಲ್ಲಿ ಕಟ್ಟಿದೆ, ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಬಾ ಅಂತ ಹೇಳಿ ಹುರಕಡ್ಲೆ ಈರಪ್ಪ ಮಾಸ್ತರಿಗೆ ಹೇಳ್ತಾರೆ. ಅವಾಗ ಹುರಕಡ್ಲೆ ಈರಪ್ಪ ಮಾಸ್ತರು ತಂದಿರುವಂಥ ಹೂವಿನ ಹಾರ ತಗೊಂಡು ಎಲ್ಲಿ ಸಿದ್ಧಾರೂಢರ ಅಂತಿಮ ಸಂಸ್ಕಾರ ಮಾಡಿದ್ರಲ್ಲ ಆ ಕಟ್ಟಿಗೆ ಹೋಗಿ ಹೂವಿನ ಹಾರ ಹಾಕಿ ಆ ಕಟ್ಟಿಗೆ ನಮಸ್ಕಾರ ಮಾಡಿ ಮ್ಯಾಗ ಹೇಳ್ತಿರ್ತಾರೆ. ಸಿದ್ಧಾರೂಢರ ಕಟ್ಟಿ ಮೇಲೆ ಕಾಲು ಹಾಕಿ ಕುತ್ಕೊಂಡಿದ್ರಂತ. ಅವಾಗ ಹುರಕಡ್ಲೆ ಈರಪ್ಪ ಮಾಸ್ತರ ಸಿದ್ಧಾರೂಢರಿಗೆ ಒಂದು ಮಾತಂತಾನ, ಯಪ್ಪ ಹುಚ್ಚ ಜನ ಸಿದ್ಧಾರೂಢ ಸತ್ತಾನ ಅನ್ನಕತ್ತಾರ, ಸಿದ್ಧಾರೂಢ ಸತ್ತಿಲ್ಲ, ಆ ಅಪ್ಪ ಅದಾನ ಅಂತ ಹೇಳಿ ನೀನು ದರ್ಶನ ಮಾಡಕ್ಕೆ ನಾನು ಬಂದೀನಿ ಅಂತ ಸಿದ್ಧಾರೂಢರಿಗೆ ಅಂದಾಗ ಸಿದ್ಧಾರೂಢರು ಅಂತಾರೆ, ಅಲ್ಲೋ ಹುರಕಡ್ಲೆ ಈರಪ್ಪ ಮಾಸ್ತರ, ಜನ ಮಾತಾಡೋದ್ರೊಳಗೆ ಏನೂ ತಪ್ಪಿಲ್ಲ, ಯಾರು ಸಿದ್ಧಾರೂಢ ಸತ್ತಾನ ಅಂದ್ರೆ ಅವ್ರ ಪಾಲಿಗೆ ನಾ ಸತ್ತೀನಿ, ಸಿದ್ಧಾರೂಢ ಅದಾನಂತ ಯಾರಂದ್ರೆ ಅವ್ರ ಪಾಲಿಗೆ ನಾ ಅದೀನೋ ಅಂತ ಹೇಳಿದ್ರು.
ಯಾಕಿಲ್ಲಿ ಮಾತನ್ನು ನಾನು ನಿಮ್ಗೆ ಹೇಳ್ತಿದ್ದೀನಿ ಅಂತಂದರೆ, ಇವತ್ತು ಸಹಸ್ರ ಸಹಸ್ರ ಸಂಖ್ಯೆಯೊಳಗೆ ನೀವೆಲ್ಲ ಇಲ್ಲೇನು ಉಪಸ್ಥಿತರಾಗಿರಲ್ಲ. ನೀವೆಲ್ಲರೂ ಕೂಡ ಯಾಕೆ ಬಂದಿರಿ ಅಂತಂದ್ರೆ, ನಮ್ಮ ಪಾಲಿಗೆ, ನಮ್ಮ ಮನೆತನದ ಪಾಲಿಗೆ, ನಮ್ಮ ಮಕ್ಕಳ ಪಾಲಿಗೆ, ನಮ್ಮ ಮೊಮ್ಮಕ್ಕಳ ಪಾಲಿಗೆ